ರವೀಂದ್ರನಾಥ್ ಟ್ಯಾಗೋರ್ ಭಾರತದ ರಾಷ್ಟ್ರಗೀತೆಯನ್ನ ಬರೆದ ಮಹಾನ್ ಕವಿ. ಸಾವಿರಾರು ಕವಿತೆಗಳನ್ನ ಬರೆದವರು. ಕತೆ, ಕಾದಂಬರಿ, ಹಾಡು, ನಾಟಕಗಳ ಮೂಲಕ ಲಕ್ಷಾಂತರ ಜನರ ಮನಸ್ಸನ್ನ ಮುಟ್ಟಿದವರು. ಇಡೀ ಜಗತ್ತು ಗೌರವದಿಂದ ನೋಡಿದ ವ್ಯಕ್ತಿ. ಆದರೆ ಅವರ ಜೀವನದ ಕೊನೆಯ ದಿನಗಳಲ್ಲಿ ಏನಾಯಿತು? 80 ವರ್ಷಗಳ ಕಾಲ ಬದುಕಿದ ಆ ಮಹಾನ್ ವ್ಯಕ್ತಿ ಕೊನೆಯ ಕ್ಷಣಗಳಲ್ಲಿ ಯಾವ ನೋವನ್ನ ಅನುಭವಿಸಿದ್ರು? ಸಾವಿಗೆ ಕೆಲವೇ ದಿನಗಳ ಮೊದಲು ಅವರು ಬರೆದ ಕೊನೆಯ ಕವಿತೆಯಲ್ಲಿ ಏನಿತ್ತು? ತನ್ನ ಜೀವನದ ಅಂತ್ಯ ಹತ್ತಿರ ಬರುತ್ತಿದೆ ಅನ್ನೋದು ಅವರಿಗೆ ಮೊದಲೇ ಗೊತ್ತಾಗಿತ್ತಾ? ಅವರ ಸಾವಿನ ಬಗ್ಗೆ ಇವತ್ತಿಗೂ ಕೆಲವರು ಯಾಕೆ ಪ್ರಶ್ನೆಗಳನ್ನು ಕೇಳುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಅದು 1861 ಮೇ 7 ಕಲ್ಕತ್ತಾದ ಜೊರಾಸಂಕೋದ ದೊಡ್ಡ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವಿಗೆ ರವೀಂದ್ರನಾಥ ಎಂದು ಹೆಸರಿಡಲಾಯಿತು. ಆ ಮನೆ ಕೇವಲ ಕಲ್ಲು ಮತ್ತು ಇಟ್ಟಿಗೆಯ ಸಾಮಾನ್ಯ ಕಟ್ಟಡವಾಗಿರಲಿಲ್ಲ. ಅದು ಅಂದಿನ ಬಂಗಾಳದ ಕಲೆ, ಸಾಹಿತ್ಯ, ಸಂಗೀತ ಮತ್ತು ಹೊಸ ಆಲೋಚನೆಗಳ ಒಂದು ದೊಡ್ಡ ಕೇಂದ್ರವಾಗಿತ್ತು. ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಸಮಾಜದಲ್ಲಿ ದೊಡ್ಡ ಗೌರವ ಹೊಂದಿದ್ದ ಜಮೀನ್ದಾರರಾಗಿದ್ರು ಮತ್ತು ತಾಯಿ ಶಾರದಾದೇವಿ ಮನೆ ಮಂದಿಯನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ತುಂಬಾ ದೊಡ್ಡ ಕುಟುಂಬ ಆಗಿದ್ದರಿಂದ ಮನೆಯಲ್ಲಿ ಯಾವಾಗಲೂ 10 ಜನರ ಓಡಾಟ, ಮಾತುಕತೆ ಮತ್ತು ಗದ್ದಲ ಇರ್ತಾ ಇತ್ತು. ಆದರೆ ಇಷ್ಟೆಲ್ಲ ಜನರ ನಡುವೆ ಬೆಳೆದರೂ ಚಿಕ್ಕ ವಯಸ್ಸಿನಲ್ಲೇ ರವೀಂದ್ರನಾಥರ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಒಂಟಿತನ ಮನೆ ಮಾಡಿತ್ತು. ಬಾಲ್ಯದಲ್ಲಿ ಅವರಿಗೆ 4 ಗೋಡೆಗಳ ಮಧ್ಯೆ ಕುಳಿತು ಶಾಲೆಗೆ ಹೋಗೋದು ಅಂದರೆ ಒಂದು ರೀತಿಯ ಕಠಿಣವಾದ ಜೈಲಿನಂತೆ ಅನಿಸ್ತಾ ಇತ್ತು. ಶಿಕ್ಷಕರು ಹೇಳಿಕೊಡುವ ಪಾಠಗಳಿಗಿಂತ ಅವರಿಗೆ ಕಿಟಕಿಯಿಂದ ಹೊರಗೆ ಕಾಣಿಸುವ ಹಸಿರು ಗಿಡಗಳು, ದೊಡ್ಡ ಮರಗಳು, ಆಕಾಶದಲ್ಲಿ ಹಾರುವ ಹಕ್ಕಿಗಳು ಮತ್ತು ತೇಲುವ ಮೋಡಗಳು ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತಾ ಇದ್ದುವು. ಶಾಲೆಯ ಕಟ್ಟುನಿಟ್ಟುಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಅವರು ಮನೆಯಲ್ಲೇ ಓದುವುದನ್ನ ಆರಂಭಿಸಿದ್ರು. ಈ ಒಂಟಿತನದ ದಿನಗಳಲ್ಲಿ ಅವರು ತಮ್ಮದೇ ಆದ ಕಲ್ಪನಾಲೋಕದಲ್ಲಿ ಕಳೆದು ಹೋಗ್ತಾ ಇದ್ರು ಮತ್ತು ಆ ಕಲ್ಪನೆಗಳೇ ಚಿಕ್ಕ ವಯಸ್ಸಿನಲ್ಲಿ ಅವರ ಕೈಯಿಂದ ಸುಂದರವಾದ ಕವಿತೆಗಳನ್ನ ಬರೆಯಿಸ್ತಾ ಇದ್ವು. ಇನ್ನು ಪ್ರಕೃತಿಯನ್ನ ನೋಡಿ ಆನಂದಿಸುತ್ತಿದ್ದ ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಎದುರಾಗಿದ್ದು ಅವರ ತಾಯಿ ಶಾರದಾದೇವಿ ತೀರಿಕೊಂಡಾಗ. ತಾಯಿಯ ಸಾವು ಆ ಎಳೆ ಮನಸ್ಸಿನ ಬಾಲಕನಿಗೆ ಮೊದಲ ಬಾರಿಗೆ ಜೀವನದ ಶೂನ್ಯತೆಯನ್ನ ಮತ್ತು ಸಾವು ಅನ್ನೋ ಕಹಿ ಸತ್ಯವನ್ನ ಪರಿಚಯಿಸಿತ್ತು. ತಾಯಿಯ ಅಗಲಿಕೆಯ ನಂತರ ಅವರ ತಂದೆ ದೇವೇಂದ್ರನಾಥರು ಮಗನನ್ನ ತಮ್ಮ ಜೊತೆ ದೇಶದ ಬೇರೆ ಬೇರೆ ಪ್ರವಾಸ ತಾಣಗಳಿಗೆ ಕರೆದುಕೊಂಡು ಹೋಗಲು ಆರಂಭಿಸ್ತಾರೆ. ಭಾರತದ ವಿಭಿನ್ನ ಪ್ರದೇಶಗಳನ್ನು ನೋಡುತ್ತಾ ಕೊನೆಗೆ ಹಿಮಾಲಯದ ಹಿಮದ ಶಿಖರಗಳ ನಡುವೆ ಕಳೆದ ದಿನಗಳು ರವೀಂದ್ರನಾಥರ ಆಲೋಚನೆಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ತಂದೆಯ ಶಿಸ್ತು, ಅವರು ಹೇಳಿಕೊಡುತ್ತಿದ್ದ ಉಪನಿಷತ್ತಿನ ಸಾರಗಳು ಮತ್ತು ಹಿಮಾಲಯದ ನಿಶ್ಶಬ್ದ ವಾತಾವರಣ ಅವರ ಮನಸ್ಸನ್ನ ವಿಸ್ತಾರಗೊಳಿಸ್ತಾ ಇತ್ತು. ಪ್ರಕೃತಿಯೇ ನಿಜವಾದ ಶಿಕ್ಷಕ ಅನ್ನೋದನ್ನ ಅವರು ಆಳವಾಗಿ ನಂಬ್ತಾ ಇದ್ರು. ವಯಸ್ಸು ಬೆಳೆಯುತ್ತಿದ್ದಂತೆ ಕುಟುಂಬದವರು ಅವರನ್ನ ದೊಡ್ಡ ವಕೀಲರನ್ನಾಗಿ ಮಾಡಬೇಕು ಅಂತ ಬಯಸಿ ಇಂಗ್ಲೆಂಡಿಗೆ ಕಾನೂನು ಓದಲು ಕಳುಹಿಸಿಕೊಡ್ತಾರೆ. ಆದರೆ ಅಲ್ಲಿನ ಹವಾಮಾನವಾಗಲಿ ಕೇವಲ ಪುಸ್ತಕದ ಕಾನೂನುಗಳಾಗಲಿ ಅವರ ಕವಿ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ. ಓದನ್ನು ಪೂರ್ಣಗೊಳಿಸದೆ ಅವರು ಭಾರತಕ್ಕೆ ಮರಳಿ ಬರ್ತಾರೆ. ಯಾಕೆಂದರೆ ಅವರ ಹಾದಿಯೇ ಬೇರೆಯಾಗಿತ್ತು. ಭಾರತಕ್ಕೆ ಬಂದ ನಂತರ ಅವರ ಬರವಣಿಗೆಯ ವೇಗ ಹೆಚ್ಚಾಗ್ತಾ ಹೋಯಿತು. ಕವಿತೆಗಳು, ಕತೆಗಳು, ಹಾಡುಗಳು ಮತ್ತು ನಾಟಕಗಳ ಮೂಲಕ ಅವರು ಬಂಗಾಳಿ ಸಾಹಿತ್ಯಕ್ಕೆ ಹೊಸ ರೂಪ ಕೊಡಲು ಆರಂಭಿಸ್ತಾರೆ. ಅವರ ಬರಹಗಳಲ್ಲಿ ಕೇವಲ ಕಲ್ಪನೆಗಳು ಇರಲಿಲ್ಲ, ಬದಲಾಗಿ ಮನುಷ್ಯನ ಮನಸ್ಸಿನ ಪ್ರೀತಿ, ದುಃಖ, ವಿರಹ ಮತ್ತು ಆಧ್ಯಾತ್ಮದ ದರ್ಶನವಿತ್ತು. ಕುಟುಂಬದ ಜಮೀನಿನ ಜವಾಬ್ದಾರಿಯನ್ನ ಹೊತ್ತು ಅವರು ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಅವರ ಬರವಣಿಗೆಗೆ ಹೊಸ ಜೀವ ಸಿಕ್ಕಿತ್ತು. ಅಲ್ಲಿನ ಪದ್ಮಾ ನದಿಯ ತೀರದಲ್ಲಿ ದೋಣಿಯ ಮೇಲೆ ಕುಳಿತು ದಿನಗಟ್ಟಲೆ ಕಳೆಯುತ್ತಿದ್ದಾಗ ಅವರು ಬಡ ರೈತರ, ಸಾಮಾನ್ಯ ಜನರ ಮತ್ತು ಗ್ರಾಮೀಣ ಹೆಣ್ಣು ಮಕ್ಕಳ ಕಷ್ಟದ ಜೀವನವನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ಬಡತನ ಮತ್ತು ಪ್ರಕೃತಿಯ ನಡುವೆ ಬದುಕುವ ಜನರ ನಿಜವಾದ ಕತೆಗಳು ಅವರ ಬರಹಗಳಲ್ಲಿ ಮೂಡಿಬಂದುವು. ಆದರೆ ಜಗತ್ತಿಗೆ ಅಷ್ಟೊಂದು ಸುಂದರವಾದ ಕವಿತೆಗಳನ್ನು ನೀಡಿದ ಕವಿಯ ವೈಯಕ್ತಿಕ ಜೀವನ ಮಾತ್ರ ತೀವ್ರವಾದ ದುಃಖದಿಂದ ತುಂಬಿತ್ತು. ಅವರ ಪತ್ನಿ ಮೃಣಾಲಿನಿ ದೇವಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯದಿಂದ ತೀರಿಕೊಳ್ತಾರೆ. ಆ ನೋವಿನಿಂದ ಹೊರಬರುವ ಮೊದಲೇ ಅವರ ಪ್ರೀತಿಯ ಮಗಳು ರೇಣುಕಾ ಕೂಡ ಕಾಯಿಲೆಗೆ ಬಲಿಯಾಗ್ತಾಳೆ. ಕೆಲವು ವರ್ಷಗಳ ನಂತರ ಅವರ ತಂದೆ ದೇವೇಂದ್ರನಾಥರು ಕೂಡ ತೀರಿ ಹೋದರು. ಇನ್ನು ಎಲ್ಲದಕ್ಕಿಂತ ದೊಡ್ಡ ಆಘಾತ ಎದುರಾಗಿದ್ದು ಅವರ ಕಿರಿಯ ಮಗ ಶಮೀಂದ್ರನಾಥ ಕಾಲರ ಕಾಯಿಲೆಯಿಂದ ತೀರಿಕೊಂಡಾಗ. ಒಬ್ಬ ತಂದೆಗೆ ತನ್ನ ಕಣ್ಣೆದುರೇ ಮಗ ಸಾಯುವುದನ್ನು ನೋಡುವುದಕ್ಕಿಂತ ದೊಡ್ಡ ನರಕ ಬೇರೊಂದಿಲ್ಲ. ತನ್ನ ಪ್ರೀತಿ ಪಾತ್ರರನ್ನ
ಒಬ್ಬೊಬ್ಬರಾಗಿ ಕಳೆದುಕೊಳ್ಳುತ್ತಾ ಇದ್ದಾಗ ಉಂಟಾದ ಆ ಒಂಟಿತನ ಮತ್ತು ಖಾಲಿತನವನ್ನ ಅವರು ತಮ್ಮ ಕವಿತೆಗಳ ಮೂಲಕವೇ ಜಗತ್ತಿಗೆ ಹೇಳಿದ್ರು. ಈ ಎಲ್ಲ ದುಃಖಗಳ ನಡುವೆಯೂ ಅವರು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅಂತ ಬಯಸಿ ಶಾಂತಿನಿಕೇತನ ಅನ್ನೋ ಹೊಸ ರೀತಿಯ ಶಾಲೆಯನ್ನ ಆರಂಭಿಸಿದ್ರು. ಮಕ್ಕಳು ಕೇವಲ ಅಂಕಗಳಿಗಾಗಿ ಓದಬಾರದು, ಪ್ರಕೃತಿಯ ಮಡಿಲಿನಲ್ಲಿ ಗಿಡಮರಗಳ ಕೆಳಗೆ ಕುಳಿತು ಮುಕ್ತವಾಗಿ ಕಲಿಯಬೇಕು ಅನ್ನೋದು ಅವರ ಕನಸಾಗಿತ್ತು. ಆರಂಭದಲ್ಲಿ ಇದಕ್ಕೆ ಹಣದ ಕೊರತೆ ಇತ್ತು. ಜನರು ಇವರ ಆಲೋಚನೆಯನ್ನ ಆಡಿಕೊಳ್ತಾ ಇದ್ರು. ಆದರೂ ಅವರು ಧೃತಿಗೆಡದೆ ತಮ್ಮ ಪತ್ನಿಯ ಒಡವೆಗಳನ್ನ ಮಾರಿ ಆ ಶಾಲೆಯನ್ನು ಬೆಳೆಸ್ತಾರೆ. ಇದೇ ಸಮಯದಲ್ಲಿ ಅವರು ಬರೆದ ಕವಿತೆಗಳ ಗುಚ್ಛ ಗೀತಾಂಜಲಿ ಇಡೀ ಜಗತ್ತಿನ ಗಮನ ಸೆಳೆಯಿತು. 1913ರಲ್ಲಿ ಅವರಿಗೆ ಸಾಹಿತ್ಯದ ಅತ್ಯುನ್ನತ ನೊಬೆಲ್ ಪ್ರಶಸ್ತಿ ಒಲಿದು ಬಂದಾಗ ಇಡೀ ದೇಶವೇ ಹೆಮ್ಮೆಪಟ್ಟಿತ್ತು. ಇನ್ನು ದೇಶದ ಮೇಲೆ ಬ್ರಿಟಿಷರ ದೌರ್ಜನ್ಯ ಹೆಚ್ಚಾದಾಗ ಅವರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಕ್ರೂರ ಹತ್ಯಾಕಾಂಡದ ಸುದ್ದಿ ಕೇಳಿ ಬ್ರಿಟಿಷ್ ಸರ್ಕಾರ ತಮಗೆ ನೀಡಿದ್ದ ನೈಟ್ಹುಡ್ ಅನ್ನೋ ದೊಡ್ಡ ಗೌರವದ ಪದವಿಯನ್ನ ಅವರು ತಕ್ಷಣವೇ ತಿರಸ್ಕರಿಸಿ ಪ್ರತಿಭಟನೆಯನ್ನ ಪ್ರದರ್ಶಿಸಿದ್ರು. ದೇಶದ ಸ್ವಾತಂತ್ರ್ಯ ಮತ್ತು ಜನರ ಒಗ್ಗಟ್ಟಿಗಾಗಿ ಅವರು ತಮ್ಮ ಬರಹಗಳ ಮೂಲಕ ಸದಾ ಧ್ವನಿ ಎತ್ತುತ್ತಾ ಇದ್ರು. ಹೀಗೆ ದೇಶ ವಿದೇಶ ಪ್ರವಾಸಗಳು, ಬರವಣಿಗೆ ಮತ್ತು ಶಾಂತಿನಿಕೇತನದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಅವರ ದೇಹಕ್ಕೆ ವಯಸ್ಸಿನ ಕಾರಣದಿಂದ ನಿಧಾನವಾಗಿ ಸುಸ್ತು ಆವರಿಸ್ತಾ ಹೋಯಿತು. ಅವರ ಜೀವನದ ಸುವರ್ಣ ಕಾಲ ಮುಗಿದು ನಿಧಾನವಾಗಿ ಕತ್ತಲೆಯ ದಿನಗಳು ಹತ್ತಿರ ಬರುತ್ತಾ ಇದ್ವು. 1937ರಲ್ಲಿ ಮೊದಲ ಬಾರಿಗೆ ಅವರು ತೀವ್ರವಾಗಿ ಅಸ್ವಸ್ಥರಾದರು. ಇದ್ದಕ್ಕಿದ್ದಂತೆ ಪ್ರಜ್ಞೆ ಕಳೆದುಕೊಂಡು ಹಾಸಿಗೆ ಹಿಡಿದಾಗ ಇಡೀ ದೇಶವೇ ಆತಂಕಕ್ಕೆ ಒಳಗಾಯಿತು. ವೈದ್ಯರ ಸತತ ಪ್ರಯತ್ನದಿಂದ ಅವರು ಆ ಸಮಯದಲ್ಲಿ ಚೇತರಿಸಿಕೊಂಡರು. ಅವರ ಆರೋಗ್ಯ ಮೊದಲಿನಂತೆ ಆಗಿರಲಿಲ್ಲ. ಇನ್ನು ಅವರ ಕವಿತೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸಾವನ್ನ ಸ್ವೀಕರಿಸುವ ಮನೋಭಾವ ಹೆಚ್ಚಾಗ್ತಾ ಹೋಯಿತು. 1940ರ ವೇಳೆಗೆ ಅವರ ಮೂತ್ರಪಿಂಡ ಮತ್ತು ಮೂತ್ರಕೋಶಕ್ಕೆ ಸಂಬಂಧಿಸಿದ ಗಂಭೀರ ಕಾಯಿಲೆಗಳು ಕಾಣಿಸಿಕೊಂಡವು. ನಡೆಯಲು ಸಾಧ್ಯವಾಗದೆ ಚಲನವಲನಗಳು ಸಂಪೂರ್ಣವಾಗಿ ನಿಂತು ಹೋಗಿದ್ದವು. ಆದರೆ ದೇಹ ಎಷ್ಟು ದುರ್ಬಲವಾಗುತ್ತಿತ್ತೋ ಅವರ ಮನಸ್ಸು ಅಷ್ಟೇ ಜಾಗೃತವಾಗಿತ್ತು. ಹಾಸಿಗೆಯಿಂದ ಏಳಲು ಸಾಧ್ಯವಾಗದಿದ್ದರೂ ಅವರು ಬರೆಯುವುದನ್ನು ನಿಲ್ಲಿಸಿರಲಿಲ್ಲ. ಕೈಗಳು ನಡುಗುತ್ತಿದ್ದರಿಂದ ತಾವೇ ನೇರವಾಗಿ ಬರೆಯಲು ಸಾಧ್ಯವಾಗದೇ ಇದ್ದಾಗ ಹತ್ತಿರದಲ್ಲಿದ್ದ ಸ್ನೇಹಿತರು ಅಥವಾ ಅವರ ಶಿಷ್ಯರನ್ನ ಕೂರಿಸಿಕೊಂಡು ತಮಗೆ ತೋಚಿದ ಸಾಲುಗಳನ್ನ ಹೇಳಿ ಬರೆಯಿಸುತ್ತಾ ಇದ್ರು. ಸಾವಿನ ಹತ್ತಿರದಲ್ಲಿ ನಿಂತಿರುವ ಮನುಷ್ಯನೊಬ್ಬ ಜೀವನದ ರಹಸ್ಯವನ್ನು ಹುಡುಕುವ ರೀತಿ ಆ ಕವಿತೆಗಳಿದ್ದವು. 1941ರ ಜುಲೈ ತಿಂಗಳು ಬಂದಾಗ ಅವರ ಆರೋಗ್ಯದ ಸ್ಥಿತಿ ಅತ್ಯಂತ ಗಂಭೀರ ಹಂತಕ್ಕೆ ತಲುಪಿತು. ಕಾಯಿಲೆಯ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಮತ್ತು ಮೂತ್ರ ವಿಸರ್ಜನೆಗೆ ತೀವ್ರ ತೊಂದರೆಯಾಗ್ತಾ ಇತ್ತು. ಕೋಲ್ಕತ್ತಾದಿಂದ ಬಂದ ವೈದ್ಯರ ತಂಡ ಅವರನ್ನ ಪರೀಕ್ಷಿಸಿ ಶಸ್ತ್ರಚಿಕಿತ್ಸೆ ಒಂದೇ ಸದ್ಯಕ್ಕಿರುವ ದಾರಿ ಅಂತ ನಿರ್ಧರಿಸಿತ್ತು. ಆದರೆ ಶಾಂತಿನಿಕೇತನದಲ್ಲಿದ್ದ ಅವರ ಆಪ್ತರು ಮತ್ತು ಕುಟುಂಬದ ಕೆಲವು ಸದಸ್ಯರಿಗೆ ಶಸ್ತ್ರಚಿಕಿತ್ಸೆ ಇಷ್ಟವಿರಲಿಲ್ಲ. 80 ವರ್ಷದ ಮಾಗಿದ ದೇಹ ಈಗಾಗಲೇ ತುಂಬಾ ದುರ್ಬಲವಾಗಿದೆ. ಇಂತಹ ಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದರೆ ದೇಹ ತಡೆದುಕೊಳ್ಳುತ್ತಾ ಅನ್ನೋ ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ವೈದ್ಯರು ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದರಿಂದ ಕೊನೆಗೆ ಒಪ್ಪಿಗೆ ನೀಡಬೇಕಾಯಿತು. ಶಸ್ತ್ರಚಿಕಿತ್ಸೆಗೆ ಕೆಲವೇ ದಿನಗಳ ಮೊದಲು ಅವರು ತಮ್ಮ ಕೊನೆಯ ಕವಿತೆಗಳಲ್ಲಿ ಒಂದನ್ನ ಹೇಳಿ ಬರೆಸಿದ್ರು. ಆ ಕವಿತೆಯಲ್ಲಿ ಅವರು ಈ ಸೃಷ್ಟಿಯ ರಹಸ್ಯ ಮತ್ತು ಸಾವಿನ ಹಾದಿಯ ಬಗ್ಗೆ ಬರೆದಿದ್ರು. ಅದು ಕೇವಲ ಕವಿತೆಯಾಗಿರಲಿಲ್ಲ, ತಮ್ಮ ಕೊನೆಯ ಸಮಯ ಹತ್ತಿರ ಬಂದಿದೆ ಅಂತ ಅವರಿಗೆ ಒಳಗಿನಿಂದಲೇ ತಿಳಿದಿದ್ದ ಸಂದೇಶವಾಗಿತ್ತು. ಇನ್ನು ಜುಲೈ 30ರಂದು ಕೋಲ್ಕತ್ತಾದ ಜೊರಾಸಂಕೋ ಮನೆಯಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಲಾಯಿತು. ಆ ಕಾಲದ ಅತ್ಯುತ್ತಮ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಆದರೆ ದುರದೃಷ್ಟವಶಾತ್ ಆ ಶಸ್ತ್ರಚಿಕಿತ್ಸೆಯ ನಂತರ ಅವರ ಆರೋಗ್ಯ ಸುಧಾರಿಸುವ ಲಕ್ಷಣಗಳು ಕಾಣಿಸಲಿಲ್ಲ. ಬದಲಾಗಿ ಅವರ ದೇಹದಲ್ಲಿ ಸೋಂಕು ತೀವ್ರವಾಗಿ ಹರಡಲು ಆರಂಭಿಸಿತ್ತು. ಜ್ವರ ತೀವ್ರವಾಯಿತು ಮತ್ತು ಮೂತ್ರಪಿಂಡಗಳು ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ವು. ರವೀಂದ್ರನಾಥರು ಪ್ರಜ್ಞಾಹೀನ ಸ್ಥಿತಿಗೆ ಜಾರ್ತಾರೆ. ಇಡೀ ಮನೆಯಲ್ಲಿ ನಿಶ್ಶಬ್ದ ಆವರಿಸಿಬಿಡ್ತು. ಹೊರಗೆ ದೇಶದ ಮೂಲೆ ಮೂಲೆಗಳಿಂದ ಬಂದ ಜನರು ಇವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಕಾಯ್ತಾ ಇದ್ರು. ಕೊನೆಗೆ 1941ರ ಆಗಸ್ಟ್ 7ರಂದು ತಾವು ಯಾವ ಜೊರಾಸಂಕೋ ಮನೆಯಲ್ಲಿ ಹುಟ್ಟಿ ಬಾಲ್ಯವನ್ನ ಕಳೆದಿದ್ದರು ಅದೇ ಮನೆಯ ಕೋಣೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ಕೊನೆಯ ಉಸಿರೆಳೆದರು. ಎಲ್ಲಿ ಜೀವನ ಆರಂಭವಾಗಿತ್ತೋ ಅಲ್ಲೇ ಕೊನೆಯಾಯಿತು. ಅವರು ಸತ್ತ ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ಕಲ್ಕತ್ತಾ ನಗರವೇ ರಸ್ತೆಗಿಳಿದು ಕಣ್ಣೀರು ಹಾಕ್ತು. ಆದರೆ ಇವರ ಸಾವಿನ ನಂತರ ಸಮಾಜದಲ್ಲಿ ಮತ್ತು ವೈದ್ಯಕೀಯ ವಲಯದಲ್ಲಿ ಕೆಲವು ಚರ್ಚೆಗಳು ಶುರುವಾದವು. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಯಾರೋ ಉದ್ದೇಶಪೂರ್ವಕವಾಗಿ ಕೊಂದರು ಅಥವಾ ಅವರ ಸಾವಿನ ಹಿಂದೆ ಯಾವುದೋ ದೊಡ್ಡ ಸಂಚು ಇತ್ತು ಅನ್ನೋದಕ್ಕೆ
ಯಾವುದೇ ಇತಿಹಾಸದಲ್ಲಿ ಅಥವಾ ದಾಖಲೆಗಳಲ್ಲಿ ನಂಬಬಹುದಾದ ಸಾಕ್ಷ್ಯಗಳಿಲ್ಲ. ಆದರೆ ಇವರ ಕೊನೆಯ ದಿನಗಳಲ್ಲಿ ನೀಡಲಾದ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಇಂದಿಗೂ ದೊಡ್ಡ ಚರ್ಚೆ ನಡೆಯುತ್ತಲೇ ಇವೆ. ಇನ್ನು ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಅಷ್ಟು ವಯಸ್ಸಾಗಿದ್ದ ಮತ್ತು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದ ಅವರ ದೇಹಕ್ಕೆ ಆ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯ ನಿಜವಾಗಿಯೂ ಇತ್ತ? ಶಾಂತಿನಿಕೇತನದ ಶಾಂತ ವಾತಾವರಣದಲ್ಲಿದ್ದ ಅವರನ್ನ ಕಲ್ಕತ್ತಾಗೆ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಅವರು ಇನ್ನು ಕೆಲವು ದಿನಗಳು ಬದುಕುತ್ತಿದ್ದರು ಅನ್ನೋದು ಆಪ್ತರ ಪ್ರಶ್ನೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಉಂಟಾದ ಸೋಂಕು ಮತ್ತು ಮೂತ್ರಪಿಂಡಗಳ ವೈಫಲ್ಯವೇ ಅವರ ಸಾವನ್ನ ಇನ್ನಷ್ಟು ಹತ್ತಿರ ತಂದಿತ್ತು ಅಂತ ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ವೈದ್ಯರು ಇವರನ್ನ ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದರು. ಆ ಕಾಲದ ವೈದ್ಯಕೀಯ ಮಿತಿಗಳು ಮತ್ತು ಇವರ ದೇಹದ ದುರ್ಬಲ ಸ್ಥಿತಿ ಸಾವಿಗೆ ಕಾರಣವಾಯಿತು. ಇನ್ನು ಜೋರಾಸಾಂಕೋದ ಆ ಹಳೆಯ ಕೋಣೆಯಲ್ಲಿ ಹರಡಿದ ನಿಶ್ಶಬ್ದ ಬದುಕಿನ ಅಂತ್ಯ ಎಷ್ಟು ಅನಿವಾರ್ಯ ಅನ್ನೋದನ್ನ ಜಗತ್ತಿಗೆ ಸಾರ್ತಾ ಇತ್ತು. ಇಷ್ಟೊಂದು ವಿಶಾಲವಾದ ಲೋಕವನ್ನ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡು ಕೋಟ್ಯಾಂತರ ಜನರಿಗೆ ಬದುಕಿನ ಹೊಸ ಆಶಾದವನ್ನ ನೀಡಿದ ಮಹಾತ್ಮನೊಬ್ಬ ಕೊನೆಗೆ ತನ್ನ ದೈಹಿಕ ಯಾತನೆಯಿಂದ ಮುಕ್ತಿ ಪಡೆದಿದ್ದ. ಇತಿಹಾಸದ ಪುಟಗಳಲ್ಲಿ ಅವರ ಈ ನಿರ್ಗಮನ ಒಂದು ಕರಾಳ ದಿನವಾಗಿ ದಾಖಲಾದರೂ ಅವರು ಬಿಟ್ಟು ಹೋದ ಸಾಹಿತ್ಯದ ಸಂಪತ್ತು ಎಂದಿಗೂ ಕರಗದ ನಿಧಿಯಾಗಿ ಇಂದಿಗೂ ಬೆಳಗ್ತಾ ಇದೆ. ಬದುಕಿನ ಪ್ರತಿಯೊಂದು ನೋವನ್ನ ಕವಿತೆಯಾಗಿ ಬದಲಾಯಿಸಿದ ಅವರ ಶಕ್ತಿ ಅಸಾಧಾರಣವಾಗಿತ್ತು. ಅವರ ಕೊನೆಯ ದಿನಗಳ ಚಿಕಿತ್ಸೆಯ ಬಗ್ಗೆ ಏನೇ ವಾದಗಳಿದ್ದರೂ ರವೀಂದ್ರನಾಥರು ತಮ್ಮ ಬದುಕನ್ನ ಸಂಪೂರ್ಣವಾಗಿ ಬಾಳಿ ಮುಗಿಸಿದ್ದರು. ವೃದ್ಧಾಪ್ಯದ ದೈಹಿಕ ಅಸಹಾಯಕತೆ ಅವರ ದೇಹವನ್ನ ಮಾತ್ರ ಬಂಧಿಸಿತ್ತೇ ಹೊರತು ಅವರ ಕಲ್ಪನಾ ಶಕ್ತಿಯನ್ನಲ್ಲ. ಇನ್ನು ಸಾವಿನ ಆ ನಿಗೂಢ ಕ್ಷಣಗಳು ನಮಗೆ ಕಲಿಸುವುದು ಒಂದೇ: ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಹೋರಾಟವನ್ನ ಏಕಾಂಗಿಯಾಗಿ ಎದುರಿಸಬೇಕಾಗುತ್ತೆ. ಜಗತ್ತಿನ ಅತಿದೊಡ್ಡ ಪುರಸ್ಕಾರಗಳು ನಮ್ಮ ಕೈಯಲ್ಲಿದ್ದರೂ ಪ್ರಕೃತಿಯ ಕೊನೆಯ ಕರೆಗೆ ನಾವು ತಲೆಬಾಗಲೇಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅವರು ಕೇವಲ ಒಂದು ಯುಗದ ಕವಿಯಾಗಿ ಉಳಿಯದೆ ಭಾರತೀಯ ಸಂಸ್ಕೃತಿಯ ಪ್ರಮುಖ ಧ್ವನಿಯಾಗಿದ್ದಾರೆ. ಇಂದು ಅವರು ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸದೇ ಇರಬಹುದು, ಆದರೆ ಅವರ ಅಂತರಾತ್ಮದ ಧ್ವನಿ ಇಂದಿಗೂ ಗಾಳಿಯಲ್ಲಿ ತೇಲಿ ಬರುತ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ದೇಶ ಪ್ರೇಮದ ಕಿಡಿಯನ್ನ ಹೊತ್ತಿಸಿದ ಅವರ ಬರಹಗಳು ಸದಾ ಪ್ರಸ್ತುತ. ಬದುಕಿದ್ದಾಗಲೂ ಜಗತ್ತನ್ನ ಪ್ರೀತಿಸಿದ ಅವರು ಕೊನೆಗೆ ತಮ್ಮ ಮಣ್ಣಿನಲ್ಲೇ ಲೀನವಾಗಿ ಅಮರರಾದರು. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.